बेळगाव जिल्ह्यातील बैलुंगल तालुक्यातील मरकुंबी गावातील इनामदार साखर कारखान्यात झालेल्या भीषण बॉयलर स्फोट दुर्घटनेत 8 गरीब कामगारांचा दुर्दैवी मृत्यू झाला आहे. मात्र या दुर्घटनेला थेट जबाबदार असलेल्या कारखाना मालकांविरोधात अद्याप कोणतीही तक्रार दाखल न होता केवळ कारखान्यातील कर्मचाऱ्यांवरच गुन्हे दाखल करण्यात आल्याने तीव्र संताप व्यक्त केला जात आहे. कारखान्यात आवश्यक सुरक्षा उपाययोजना न करता बॉयलर दुरुस्तीचं काम करण्यात आल्यानं ही दुर्घटना घडल्याचे आरोप बळावत आहेत. सुरक्षा नियमांचे उल्लंघन करून कामगारांना धोक्यात ढकलण्यात आलं. परिणामी 8 अमूल्य जीव गमावले गेले असा संताप मृतांच्या कुटुंबियांनी व्यक्त केला आहे. दुर्घटनेनंतर योग्य भरपाई आणि न्यायासाठी मृत कामगारांच्या नातेवाईकांनी मृतदेह ठेवून आंदोलन केले. तरीही प्रशासन आणि पोलिसांचा दुर्लक्षपूर्ण दृष्टिकोन कायम असल्याचा आरोप होत आहे. गरीब कामगारांच्या जीवाला किंमत नाही का असा सवाल सार्वजनिक वर्तुळामध्ये उपस्थित केला जातोय. ನಿನ್ನೆ ದಿನ 2 ಗಂಟೆಗೆ ಇನಾಮದಾರ್ ಸಕ್ಕರೆ ಕಾರ್ಖಾನೆ ಮರಕುಂಬಿಯಲ್ಲಿ ಒಂದು ಬಾಯ್ಲರ್ ಅಪಘಾತಕ್ಕೀಡಾಗಿ ಸುಮಾರು 8 ಜನ ಅಪಘಾತಕ್ಕೀಡಾಗಿದ್ದಾರೆ. ಅದರಲ್ಲಿ ನಿನ್ನೆ ದಿನ 3 ಮೃತಪಟ್ಟಿದ್ದು, ಇವತ್ತು ಬೆಳಿಗ್ಗೆ 3 ಮೃತಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಊರಿನ ಯುವಕ ಒಬ್ಬ ಹಾಗೂ ನನ್ನ ಬಾಲ್ಯ ಸ್ನೇಹಿತ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್, ಈತ ಇನ್ನೂ ಯುವಕನಾಗಿದ್ದು ತನ್ನ ಮದುವೆ ಆಸೆಗಾಗಿ ತನ್ನ ಕ್ಯಾರಿಯರ್ ಅನ್ನು ಸೆಟ್ ಮಾಡಿಕೊಳ್ಳಲು ಈ ಕಾರ್ಖಾನೆಗೆ ಹೋಗಿದ್ದ. ಆದ್ರೆ ಈ ಕಾರ್ಖಾನೆಯಲ್ಲಿ ಅವರ ತಾಂತ್ರಿಕ ದೋಷದಿಂದ ಅದು ಸ್ಫೋಟವಾಗಿ ಆ ಯುವಕ ಇವತ್ತು ಮೃತಪಟ್ಟಿದ್ದಾನೆ. ಆದರೆ ಕಾರ್ಖಾನೆ ಆಡಳಿತ ಮಂಡಳಿಯು ಇನ್ನೂವರೆಗೂ ಆ ಮೃತಪಟ್ಟ ಯುವಕನ ಕುಟುಂಬಕ್ಕಾಗಲಿ, ನಿನ್ನೆಯಿಂದ ಇಲ್ಲಿವರೆಗೂ ಮೃತಪಟ್ಟ ಯುವಕರ ಕುಟುಂಬಕ್ಕಾಗಲಿ ಯಾವುದೇ ಸಾಂತ್ವನವನ್ನು ಹೇರುವುದಿಲ್ಲ. ಹಾಗೂ ತಕ್ಷಣದಲ್ಲಿ ಯಾವುದೇ ಘೋಷಣೆಯನ್ನು ಅವರಿಗೆ ಅವರ ಕುಟುಂಬ ನಡೆಯುವುದಕ್ಕಾಗಿ, ಅವರ ಕುಟುಂಬ ನಿರ್ವಹಣೆಗೆ ಬೇಕಾಗುವಂತ ಪರಿಹಾರವನ್ನು ಯಾವುದೇ ಘೋಷಣೆ ಮಾಡಿರುವುದಿಲ್ಲ. ಆದ ಕಾರಣ ನಾವು ಆತ ನಮ್ಮೂರ ಯುವಕನಾಗಿದ್ದು ನಮಗೆ ಹೆಮ್ಮೆ ಇದೆ, ಆತ ಎಂತ ಯುವಕ ಎಂದು ಹೆಮ್ಮೆ ಇದೆ. ಆದ ಕಾರಣ ನಮ್ಮೂರಿನ ದೈವ ಎಲ್ಲ ಕೂಡಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಕಾರ್ಖಾನೆಯ ಮಾಲೀಕರು ಬಂದು ಇಲ್ಲಿ ಮಾಧ್ಯಮದ ಎದುರು ಅವನಿಗೆ ಪರಿಹಾರ ಘೋಷಿಸಿ ಅವನಿಗೆ ಒಂದು ಕುಟುಂಬ ನಿರ್ವಹಣೆಗೆ ಒಂದು ದಾರಿ ಮಾಡಿಕೊಡ್ಬೇಕೆಂದು ಇವತ್ತು ನಾವು ಇಲ್ಲಿ ನಮ್ಮ ಚೆನ್ನಮ್ಮ ಸರ್ಕಲ್ ಬೈಲುಂಗಲದಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ. ಈ ಪ್ರತಿಭಟನೆಯು ಕಾರ್ಖಾನೆ ಮಾಲೀಕರು ಇಲ್ಲಿ ಬರೆಯುವವರೆಗೂ ನಡೆಯುತ್ತದೆ. ಅವರು ಒಂದೇ ಬರೆಯದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ಬಿಡುವುದಿಲ್ಲ. ಇದು ಕಾರ್ಖಾನೆ ಮಾಲೀಕರಿಗೆ ಎಚ್ಚರ, ನೀವು ಬರುವವರೆಗೂ ನಾವು ಹೇಳುವುದಿಲ್ಲ. ಈ ನಮ್ಮ ದೈವ ಇನ್ನು ಮುಂದೆ ಆದರೂ ಇನ್ನು ಹೋರಾಟವನ್ನು ಮಾಡುತ್ತೇವೆ. ಇದಕ್ಕೆಲ್ಲ ನೀವೇ ಹೊಣೆ ಆಗುತ್ತೀರಾ. ಆದಷ್ಟು ಬೇಗನೆ ನೀವು ಬಂದು ಮಾಧ್ಯಮದ ಎದುರು ನಿಮ್ಮ ಏನು ಆ ಘೋಷಿಸತಕ್ಕಂತ ಪರಿಹಾರವನ್ನು ಘೋಷಿಸಿದಲ್ಲಿ ನಾವು ಈ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸುತ್ತೇವೆ. ನನ್ನ ಹೆಸರು ಹಿರಣ್ಣ लिंगाळी. घटना घडून 2 दिवस उलटून गेले तरी अद्याप कोणालाही अटक करण्यात आलेली नाही. विक्रमी नामदार विजय मिटकुडा आणि प्रभाकर कोरे यांच्या सहभागाने चालवल्या जाणाऱ्या या कारखान्याच्या व्यवस्थापन मंडळांविरोधात कारवाई करण्याऐवजी पोलिसांनी मौन बाळगलं असून यामुळे संशय निर्माण झालाय. ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ. ಅಂದರೆ ಯಾರ್ಯಾರು ಜವಾಬ್ದಾರಿ ಅಂದರೆ ಪ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ, ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೊಂದು ಬರ್ತದೆ. ಸೊ ಅವ್ರದ್ದು SOP ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ, ಸೊ ಅವ್ರು ಏನೇನು SOP ಇರ್ತದೆ, ಅವ್ರ SOPಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್ ಬೇಸಿಕ್ ಪ್ರಿಕಾಷನ್ಸಲ್ಲಿ ಅವರದ್ದು SOPಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡುಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ. ಸೊ ಯಾವಾಗ ಆಗಿದೆ ಅಂದ್ರೆ ಆ ಘಟನೆ ಬಗ್ಗೆ ಈಗ ನಾನು ಚಾರ್ಜ್
ಈಗ ಸೊ ಇದರಲ್ಲಿ ಎರಡು ವಿಚಾರ. ಒಂದು, ಅಲ್ಟಿಮೇಟ್ ಯಾರ್ದು ನೆಗ್ಲಿಜೆನ್ಸ್ ಬರುತ್ತೆ ಅಂದರೆ ಮುಂದೆ ನಾವು ಸೇರಿಸ್ತೀವಿ. ಈಗ ಅವರು ಕಂಪ್ಲೇಂಟಲ್ಲಿ ಕೊಟ್ಟಿರೋರನ್ನು ಸೇರಿಸಿದ್ದೀವಿ. ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಫ್ಯಾಕ್ಟ್ರಿ ನಡೆಸುವ ಸಂದರ್ಭದಲ್ಲಿ ಅವರು ಬೇಸಿಕ್ ಪ್ರಿಕಾಷನ್ಸ್, ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕೋ ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ದ ಓನರ್ಸ್ ಮತ್ತು ಡೈರೆಕ್ಟರ್ಸಲ್ಲಿ ಇರ್ತದೆ. ಬಟ್ ಅದರಲ್ಲಿ ಈಗ ಇಮಿಡಿಯೇಟ್ಲಿ ಅವರು ಸೇಫ್ಟಿಗೆ ಅವರು ಇಂಜಿನಿಯರ್ ಇದ್ದಾರಾ ಇಲ್ವಾ ಅಂದರೆ ನಮಗೆ ಗೊತ್ತಿರಲ್ಲ. ವಿಚಾರಣೆಯಲ್ಲಿ ನಮಗದು ಗೊತ್ತಾಗುತ್ತದೆ. ಒಂದು ವೇಳೆ ಅದು ನೇಮಿಸಿಲ್ಲ, ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲಾಂದ್ರೆ संदर्भाದಲ್ಲಿ नेग्लिजन्स ಮೇಲೆ ಇರೋವರೆಗೂ ಬರ್ತದೆ. आतापर्यंत कारखान्याच्या जनरल मॅनेजरसह केवळ 3 कर्मचाऱ्यांविरोधातच गुन्हे दाखल करण्यात आले असून मालकांविरोधात तक्रार नोंदवली न गेल्याने तपासावर प्रभावशाली व्यक्तीचा दबाव आहे का अशी शंका व्यक्त होत आहे. मुरगोड पोलीस ठाण्यामध्ये गुन्हा दाखल करण्यात आला असून न्याय मिळेपर्यंत मृतांच्या कुटुंबियांनी आपला लढा सुरूच ठेवण्याचा इशारा दिलाय. ಏನು ಪ್ರಭಾಕರ್ ಇನಾಮದಾರ ಕಾರ್ಖಾನೆ ಪ್ರಭಾಕರ್ ಕೋರೆ ಆಡಳಿತದ ಕಾರ್ಖಾನೆಯಲ್ಲಿ ಸುಮಾರು 8 ಜನ ಬಾಯ್ಲರ್ ಪ್ರಾಬ್ಲಮ್ ಆಗಿ 8 ಜನ ಇವತ್ತು ತಮ್ಮ ಪ್ರಾಣವನ್ನು, ಈಗಾಗಲೇ 7 ಜನ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಮತ್ತು 8ನೇದವರು ಕೂಡ ಸೀರಿಯಸ್ ಅದಾರ. ಆ ಕುಟುಂಬಕ್ಕೆ ಹೋಗಿ ಈಗ ತಕ್ಷಣ ಹೋಗಿ ಸಾಂತ್ವನನ್ನು ಈ ಕಾರ್ಖಾನೆ ಮಾಲೀಕರು ಹೋಗಿ ಅವರಿಗೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ಇದು ಈ ನಮ್ಮದೆಲ್ಲ ದುರ್ದೈವ. ಇವ್ರಿಗೆಲ್ಲ ನಮ್ಮನ್ನ ಏನು ತಿಳ್ಕೊಂಡಾರಪ್ಪ ಅಂದ್ರೆ ಇವೇನು ಬಿಡೋಪ್ಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸತ್ರ ನಡೀತ ಅನ್ನೋಂಥ ಕಲ್ಪನಾ ಆಯ್ತು. 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿದ್ರೆ ನಿಮಗೆ ನಾಚಿಕೆ ಬರೋದಿಲ್ಲ? ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ, ಸಣ್ಣ ಮಕ್ಕಳ, ತಾಯಿ ತಂದೆ ಜೋಪಾನ ಮಾಡೋಕ್ಕೆ ಅತಿ ಕಡಿಮೆ ಅಲ್ಲ 2 ಕೋಟಿ ಮಾಡಬೇಕಾಗಿತ್ತು ನೀವು. ನಾವು 1 ಕೋಟಿ ರೂಪಾಯಿ ಇವತ್ತು ನಮ್ಮ ರೈತರ ಪಾಪನ 2 ಕೋಟಿ ಕೇಳ್ತೀನಿ. ಅವ್ರು 1 ಕೋಟಿಯಾರ ಕೇಳ್ರಿ ಸಾಕು, ಭಾಳ ಕೇಳ್ಬೇಡ್ರಿ ಅಂತ ಹೇಳ್ರಿ. 1 ಕೋಟಿ ರೂಪಾಯಿ ಆದರೂ ಪ್ರಭಾಕರ್ ಕೋರೆ ಅವ್ರಿಗೆ ದೊಡ್ಡದಲ್ಲ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತೆ, ಇನಾಮದಾರದ ಆಸ್ತಿ ಐತೆ. ಇದೆಲ್ಲ ಉಡಾಪಿತನ ಬಿಟ್ಟು ಇಲ್ಲಿ ಶವ ಇಟ್ಟು ಬೈಲೊಂಗಲ ಚೆನ್ನಮ್ಮಾಜಿ ಸರ್ಕಲ್ ಮುಂದೆ ನಮ್ಮ ದುರ್ದೈವ ಕೇಳ್ರಿ. ಇದೆಂಥ ಪ್ರಜಾಪ್ರಭುತ್ವ, ಎಂಥ ಸ್ವತಂತ್ರ. ಜಿಲ್ಲಾಡಳಿತ ಕೂಡ ಜವಾಬ್ದಾರಿ ಇರಬೇಕು, ಪೊಲೀಸ್ ಇಲಾಖೆ ಜವಾಬ್ದಾರಿ ಇರಬೇಕು. ಅಂಥವ್ರ ಮೇಲೆ ಕಾನೂನು ಕ್ರಮ ಕೂಡ ತಗೋಬೇಕು. ವಿಚಾರ ಮಾಡ್ರಿ. ಇವತ್ತು ನಿಜವಾಗಿಯೂ ಮಾಲಕರ ಮೇಲೆ ಆಗ್ಬೇಕು. ಮಾಲಕರ ಸೇಫ್ಟಿ ಮೇಂಟೈನ್ ಮಾಡ್ಬೇಕು. ಇವತ್ತು ಇದು ಒಂದೇ ಅಲ್ಲ, ಇನ್ನು ಮುಂದೆ ಏನಾದ್ರು ಸಡ್ಲು ಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಅನಾಹುತ ಆದರೂ ಕೂಡ ಇವ್ರು ಯಾರೂ ಕೇರ್ ಮಾಡೋದಿಲ್ಲ. ಮಾಲಕರ ಮೇಲೆ FIR ಆಗಬೇಕು, 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಾವು ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವು ಇಲ್ಲಿ ಹೇಳಂಗಿಲ್ಲ. ಈಗಾಗಲೇ ಆ ಗ್ರಾಮಸ್ಥರೆಲ್ಲ ಆ ಶರೀರವನ್ನು ಇಲ್ಲೇ ಇಟ್ಕೊಂಡರು. ಅವ್ರ ಜೊತೆ ನಾವು ಕೂಡ ಇಲ್ಲೇ ಕೊಡ್ತೀವಿ. ನೌಕರಿ ಕೂಡ ಕೊಡ್ಬೇಕು, ಆ ಕುಟುಂಬಕ್ಕೆ ಕಡ್ಡಾಯವಾಗಿ ಕೊಡ್ಬೇಕು, ರಕ್ಷಣೆ ಮಾಡ್ಬೇಕು. ಬದುಕಿರೋವರಿಗೆ ಕಾರ್ಖಾನೆ ಮಾಲೀಕರ ಆ ಕುಟುಂಬನ ರಕ್ಷಣೆ ಮಾಡಬೇಕು. विनोद कोलकार, KMM मराठी, बेळगाव.